ಎಲ್ಲರಿಗೂ ನಮಸ್ಕಾರ. ಅರ್ಥಶಾಸ್ತ್ರದ ಪರಿಚಯ ಇವತ್ತಿನ ವಿಷಯ ಅರ್ಥಶಾಸ್ತ್ರ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ವಿಷಯದ ಪ್ರತಿಯೊಂದು ಚಾಪ್ಟರ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಅರ್ಥಶಾಸ್ತ್ರ ಅಂದ್ರೇನು ಅದರ ಬಗ್ಗೆ ನಾವು ಹೈಲೈಟಾಗಿ ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಅಂಥೇಳಿ ಅಂದಾಗ ಫಾರ್ ಸಪೋಸ್ ನೋಡ್ರಿ, ನಮ್ಮ ಹತ್ರ 1,000 ರೂಪಾಯಿ ಅದಾವ ಅಂತ ಅಂದ್ಕೊಳ್ಳೋಣ. ಹೌದಾ, 1,000 ರೂಪಾಯಿ ಅದಾವ. ಈ 1,000 ರೂಪಾಯಿ ಒಳಗೆ ನಮಗೇನದಾವ ಅಂದ್ರೆ ಆಸೆಗಳದಾವ, ಸಿಕ್ಕಾಪಟ್ಟಿ ಆಸೆಗಳದಾವ. ಏನೇನದಾವ? ಒಂದನೇದು ಡ್ರೆಸ್ ತೊಗೋಬೇಕಂತ ಆಸೆ ಅದ. ನೆಕ್ಸ್ಟ್ ಎರಡನೇದು ಫೀಸ್ ಕಟ್ಬೇಕಂತೇಳಿ ಆಸೆ ಅದ, ಫೀಸ್. ಮೂರನೇದು ಬುಕ್ಸ್ ತೊಗೋಬೇಕಂತೇಳಿ ವಿಚಾರ ಅದ. ನೆಕ್ಸ್ಟ್ 4 ಮೂವಿ ನೋಡ್ಬೇಕಂತೇಳಿ ಅದ. ನೆಕ್ಸ್ಟ್ 5 ಎಕ್ಸೆಟ್ರಾ ಇನ್ನೂ ಹಲವಾರು ಅದಾವ. ಅಥವಾ ರೆಂಟ್ ಇರ್ಬೋದು, ಏನೇನೋ ಇರ್ಬೋದು, ಹಲವಾರು ವಿಚಾರಗಳು ಅದಾವ. ಬಟ್ ನಮ್ಮ ಕಿಶದಾಗ ಏನದಾವ? ರೊಕ್ಕ ಕಡಿಮೆ ಅದಾವ. ಇಂಥ ಸಮಯದಲ್ಲಿ ನಮಗೇನಾಗ್ತದಪ್ಪ ಅಂದ್ರೆ ಸಂಪನ್ಮೂಲಗಳು, ರೊಕ್ಕ ಅಂದ್ರೇನು? ಸಂಪನ್ಮೂಲಗಳು. ರೊಕ್ಕ ಅಂದ್ರೇನು? ಸಂಪನ್ಮೂಲಗಳು. ಸಂಪನ್ಮೂಲಗಳು ಏನದಾವಪ್ಪ ಅಂದ್ರೆ ನೋಡ್ರಿ, ಸಂಪನ್ಮೂಲಗಳು ಏನದಾವಪ್ಪ ಅಂದ್ರೆ ಕಡಿಮೆ ಅದಾವ. ಆಸೆಗಳು ಏನದಾವ ಅಂದ್ರೆ ನಮಗೆ ಜಾಸ್ತಿ ಅದಾವ. ಇಂಥ ಸಮಯದಲ್ಲಿ ನಮಗೇನಾಗ್ತದಪ್ಪ ಅಂದ್ರೆ ಯಾವುದನ್ನು ಆಯ್ಕೆ ಮಾಡಬೇಕು, ಯಾವ ವಸ್ತುವನ್ನು ಆಯ್ಕೆ ಮಾಡಬೇಕೆನ್ನುವಂತಹ ಸಮಸ್ಯೆ ನಮಗೆ ಹುಟ್ಟುಕೋಗ್ತದೆ. ಅವಾಗೇ ನಮ್ಮ ಕೆಲಸಕ್ಕೆ ಬರೋದು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಎನ್ನುವಂಥ ಕಾನ್ಸೆಪ್ಟ್ ನಮಗೆ ಕೆಲಸಕ್ಕೆ ಬರ್ತದೆ. ನೋಡ್ರಿ, ಇಲ್ಲಿ ನಮಗೆ 4 ಬಯಕೆಗಳದಾವ. ಬಟ್ ರೊಕ್ಕ ಇರೋದು ಎಷ್ಟದಾವ? 1,000 ರೂಪಾಯಿ ಅದಾವ ನಮ್ಮ ಕಿಶದಾಗ. ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಂದ್ರೆ ಏನು ಮಾಡಬೇಕು? ಕೆಲವೊಂದನ್ನು ಬಿಡಬೇಕು. ಫಾರ್ ಎಕ್ಸಾಂಪಲ್ ಡ್ರೆಸ್ ಈಗ ತೊಳಿಕೊಂಡು ನಡೆಯೋದಿಲ್ಲ, ಬಿಡ್ರಿ. ಬುಕ್ಸು ಈಗ ತೊಳಿಕಂದ್ರೆ ನಡೀದಿಲ್ಲ ಅಂತ ಅಂದ್ಕೊಳ್ರಿ. ನೆಕ್ಸ್ಟ್ ಮೂವಿನೂ ನೋಡ್ಲಿಕ್ಕೆ ನಡೀತದೆ. ಬಟ್ ಕಾಲೇಜ್ ಫೀ ಕಟ್ಲಿಕ್ಕಪ್ಪ ನಿಮ್ಮ ಕಾಲೇಜಿಂದ ಏನು ಮಾಡ್ತಾರೆ? ಹೊರಗೆ ಹಾಕ್ತಾರೆ. ಇಂಥ ಸಮಯದಲ್ಲಿ ನಾವು ಏನು ಮಾಡ್ಬೇಕಾಗ್ತಂದ್ರೆ 4ರಲ್ಲಿ ಯಾವುದು ಉತ್ತಮವಾದದ್ದು ಅದಲ್ಲ ಅದನ್ನು ನಾವು ಏನು ಮಾಡ್ಬೇಕಾಗ್ತಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಅಥವಾ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದನ್ನೇ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ. ಇಲ್ಲಿ ನೋಡ್ರಿ ಡೆಫಿನೇಷನ್ ಎಷ್ಟು ಚಂದದ. ಅಪರಿಮಿತವಾದ ಬಯಕೆಗಳು ನಮಗೆ ಏನಪ್ಪ ಅಂದ್ರೆ ನಮಗಿರುವಂಥ ಆಸೆಗಳಿಗೆ ಎಂಡಿಲ್ಲ. ಬಟ್ ನಮ್ಮಲ್ಲಿ ರೊಕ್ಕ ಎಷ್ಟದಾವ? ಆಸೆಗಳಿಗೆ ಎಂಡಿಲ್ಲ ಅಂದ್ರೆ ಜಾಸ್ತಿ ಅದಾವ. ಆಸೆಗಳೇನದಾವ? ಜಾಸ್ತಿ ಅದಾವ. ಬಟ್ ಸಂಪನ್ಮೂಲಗಳೇನಪ್ಪ ಅಂದ್ರೆ ಲೆಸ್, ಕಡಿಮೆ ಅದಾವ. ಆಸೆಗಳೇನದಾವ ಅಂದ್ರೆ ಜಾಸ್ತಿ ಅದಾವ, ಸಂಪನ್ಮೂಲಗಳೇನದಾವ ಅಂದ್ರೆ ಕಡಿಮೆ ಅದಾವ. ಹಾಗಾಗಿ ಅಪರಿಮಿತವಾದಂಥ ಬಯಕೆಗಳು, ಜಾಸ್ತಿ ಇರುವಂತಹ ಬಯಕೆಗಳು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಕಡಿಮೆ ಸಂಪನ್ಮೂಲಗಳ ನಮ್ಮಲ್ಲಿರುವಂಥ 1,000 ರೂಪಾಯಿ ಒಳಗಡೆ ನಾವೇನು ಮಾಡ್ಬೇಕಂದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನನ್ನು ರೀಚ್ ಆಗಬೇಕು. ಇದನ್ನೇ ಕಲಿಸಿಕೊಡುವಂಥ ಒಂದು ವಿಜ್ಞಾನವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನಾವು ಮುಂದೆ ನೋಡಿದಾಗ ಅರ್ಥಶಾಸ್ತ್ರ ಎನ್ನುವಂಥ ಪದವು ಯಾವ ಭಾಷೆಯಪ್ಪ ಅಂದರೆ ಗ್ರೀಕ್ ಭಾಷೆಯ. ಅರ್ಥಶಾಸ್ತ್ರ ಎನ್ನುವಂಥ ಪದವು ಗ್ರೀಕ್ ಭಾಷೆಯ ಏಕೋಸ್ ಮತ್ತು ನೊಮೋಸ್ ಎಂಬ ಪದಗಳಿಂದ ಬಂದದ್ದು. ಕ್ಲಿಯರಾ? ಗ್ರೀಕ್ ಭಾಷೆ ಅಂತ ಕೇಳಿದಾಗ ಯಾವ ಅನ್ಕೋಬೇಕು ನಾವು? ಗ್ರೀಕ್. ಯಾವ್ಯಾವ ಪದಗಳು? ಏಕೋಸ್ ಮತ್ತು ನೊಮೋಸ್ ಎಂಬ ಪದಗಳಿಂದ ಬಂದಿದೆ. ಏಕೋಸ್ ಅಂದ್ರೆ ಏನಪ್ಪ ಅಂದ್ರೆ ಮನೆ. ಇದನ್ನು ಇಂಗ್ಲೀಷ್ನಾಗ ಹೌಸ್ ಅಂತೇಳಿ ಕರಿತೀವಿ. ನೋಮೋಸ್ ಅಂದ್ರೆ ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್. ಏಕೋಸ್ ಮತ್ತು ನೋಮೋಸ್ ಎರಡನ್ನ ಕೂಡಿಸ್ತೇವೆ ಅಂದ್ರೆ ಮನೆ ಪ್ಲಸ್ ನಿರ್ವಹಣೆ, ಮನೆಯ ನಿರ್ವಹಣೆ. ಒಂದು ಮನೆಯನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕೆನ್ನುವಂತಹ ವಿಜ್ಞಾನವನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇದನ್ನು ಇಂಗ್ಲೀಷ್ನಾಗ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೂಡ ಕರೀತಾರೆ. ಅರ್ಥಶಾಸ್ತ್ರವನ್ನು ಮನೆಯ ನಿರ್ವಹಣೆ ಮಾಡುವಂಥ ವಿಜ್ಞಾನ ಅಂಥೇಳಿ ಕೂಡ ನಾವು ಕರಿಬೋದು. ಮೂರನೇ ಡೆಫಿನಿಷನನ್ನು ನೋಡೋಣ. ಅರ್ಥ ಎಂದರೆ ಹಣ. ಶಾಸ್ತ್ರ ಎಂದರೆ ಅಧ್ಯಯನ. ಅರ್ಥ ಎಂದರೆ ಹಣ, ಶಾಸ್ತ್ರ ಎಂದರೆ ಅಧ್ಯಯನ. ಅರ್ಥಶಾಸ್ತ್ರ ಎಂದರೆ ಫುಲ್ ಡೆಫಿನೇಷನ್. ಅರ್ಥಶಾಸ್ತ್ರ ಎಂದರೆ ಹಣ ಪ್ಲಸ್ ಅಧ್ಯಯನ. ಹಾಗಾಗಿ ಹಣಕಾಸಿನ ಚಟುವಟಿಕೆಗಳನ್ನು ನಾವು ಹಣದ ಕುರಿತು ಅಧ್ಯಯನ ಮಾಡುವಂಥ ವಿಜ್ಞಾನವನ್ನು ಅರ್ಥಶಾಸ್ತ್ರ ಅನ್ನಬಹುದು. ಅಥವಾ ಹಣಕಾಸಿನ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನು ಅರ್ಥಶಾಸ್ತ್ರ ಅಂಥೇಳಿ ಕರಿಬೋದು. ಈ ಹಣಕಾಸಿನ ಚಟುವಟಿಕೆಗಳಿಗೆ ನಾವು ಇನ್ನೊಂದು ಹೆಸರನ್ನು ಕೂಡ ನಾವು ಕೊಡ್ಬೋದು. ಏನಂತೇಳಿ ಅಂದ್ರೆ ಹಣಕಾಸಿನ ಚಟುವಟಿಕೆಗಳಿಗೆ ನಾವು ಏನಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆಗಳಂತಂದ್ರೂ ಒಂದೇ, ಹಣಕಾಸಿನ ಚಟುವಟಿಕೆಗಳಂದ್ರೂ ಒಂದೇ. ನಾವು ಮಾಡುವಂಥ ಚಟುವಟಿಕೆಗಳನ್ನು ನಾವು ಇಂಗ್ಲೀಷ್ನಾಗ ಏನಂತೇಳಿ ಕರಿತೀವಿ? ಆಕ್ಟಿವಿಟಿ. ಆಕ್ಟಿವಿಟಿ, ಚಟುವಟಿಕೆ. ಈ ಚಟುವಟಿಕೆಗಳನ್ನು 2 ಭಾಗಗಳನ್ನಾಗಿ ವಿಂಗಡಿಸಿವಿ. ಒಂದು ಆರ್ಥಿಕ, ಎಕನಾಮಿಕ್. ಇನ್ನೊಂದು ಏನಪ್ಪ ಅಂದ್ರೆ ನಾನ್ ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್. ನಾವು ಮಾಡುವಂಥ ಚಟುವಟಿಕೆಗಳಲ್ಲಿ 2 ರೀತಿಯಾದಂಥ ಚಟುವಟಿಕೆಗಳು ಮಾಡ್ತೀವಿ. ಬೇರೆ ಚಟುವಟಿಕೆಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಸೊ ಇದರಲ್ಲಿ ಏನಪ್ಪ ಅಂದರೆ ಯಾವ ಚಟುವಟಿಕೆಯಲ್ಲಿ ಹಣ ಒಳಗೊಂಡಿರ್ತದಲ್ಲ, ಯಾವ ಚಟುವಟಿಕೆಯಲ್ಲಿ ಹಣದ ಮಧ್ಯಸ್ಥಿಕೆ ಇರ್ತದಲ್ಲ ಅದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೂರೈಕೆ. ಸೊ ಯಾರಿಗಾರು ಒಂದು ವಸ್ತುವನ್ನು ನಾವು ಕೊಟ್ಟಿವಿ ಅಂದ್ರೆ ಅದು ಪೂರೈಕೆ ಆಗ್ತದೆ, ಅಲ್ಲೇನು ನೋಡ್ತೀವಿ ನಾವು ರೊಕ್ಕ ಇಸ್ಕೋತೀವಿ. ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಚಟುವಟಿಕೆ ನಮ್ಮ ದಿನನಿತ್ಯ ಮಾಡುವಂಥ ಎಲ್ಲ ಚಟುವಟಿಕೆಗಳು ಒಂದು ಎಕನಾಮಿಕರೇ ಆಗಿರುತ್ತೆ, ಇನ್ನೊಂದು ನಾನ್ ಎಕನಾಮಿಕ್ ಆಗಿರುತ್ತೆ. ಇಲ್ಲಿ ಏನಿರೋದಿಲ್ಲಪ್ಪ ಅಂದ್ರೆ ಹಣದ ಮಧ್ಯಸ್ಥಿಕೆ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಮುಂಜಾನೆದು ಏನು ಮಾಡ್ಲಾತ್ತೀರಿ ಅಂದ್ರೆ ಕಾಲೇಜ್ ಬರ್ಲಾತ್ತೀರಿ, ಬರೋ ಮುಂದೆ ಬಸ್ ಹತ್ತೀರಿ. ಸೊ ಬಸ್ ಹತ್ತದಾಗ ಕಂಡಕ್ಟರ್ ಏನು ಮಾಡ್ತಾನೆ ಅಂದ್ರೆ ನಿಮಗೆ ಟಿಕೆಟ್ ಕೇಳ್ತಾನೆ. ಅವಾಗ ನೀವೇನು ಮಾಡ್ತೀರಿ, ಹಣ ಕೊಟ್ಟು ಟಿಕೆಟ್ ಪಡಿತೀರಿ, ಎಕನಾಮಿಕ್ ಆ್ಯಕ್ಟಿವಿಟಿ. ಅಕಸ್ಮಾತ್ ಕೆಲವೊಬ್ಬರು ಸೈಕಲ್ ತೊಗೊಂಡು ಹೊಂಟೀರಿ, ಸೈಕಲ್ ತೊಗೊಂಡು ಹೋಗೋ ಮುಂದೆ ಏನಪ್ಪ ಅಂದ್ರೆ ನೀವು ಹೋಗ್ತಿರ್ತೀರಿ, ಹೋಗುವಾಗ ಏನಾಗ್ತದೆ ಅಂದ್ರೆ ನಿಮ್ಮ ಸೈಕಲ್ದು ಏನೋ ಪ್ರಾಬ್ಲಮ್ ಆಗ್ತದೆ. ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಸೊ ಹೆಲ್ಪ್ ಮಾಡಿದಾಗ ಅವ್ರು ನಿಮ್ಮ ಕಡೆಯಿಂದ ಏನು ಮಾಡೋಲ್ಲಪ್ಪ ಅಂದ್ರೆ ರೊಕ್ಕ ತೊಗೊಳೋದಿಲ್ಲ, ಅದು ಏನಪ್ಪ ಅಂದ್ರೆ ನಾನ್ ಎಕನಾಮಿಕ್. ಅದೇ ನೀವು ಪಂಚರ್ ಶಾಪಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡ್ರಿಂದ ಅವ್ರು ಏನು ಕೇಳ್ತಾರೆ, ರೊಕ್ಕ ಕೇಳ್ತಾರೆ. ಸೊ ಇಲ್ಲಿ ನಾವು ಮಾಡುವಂಥ ಚಟುವಟಿಕೆ ಆರ್ಥಿಕ ಚಟುವಟಿಕೆಗಳು ಯಾವಾಗ್ತಾವಂದ್ರೆ ಯಾವ ಚಟುವಟಿಕೆ ಮಾಡಿದಾಗ ಹಣ ಕೊಡುವುದಾಗಲಿ ಅಥವಾ ಹಣವನ್ನು ಪಡೆದುಕೊಳ್ಳುವುದಾಗಲಿ ಮಾಡಿದ್ದೆ ಆದರೆ ಅದನ್ನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೇಳಿ ಕರಿತೀವಿ. ಅಥವಾ ಸೊ ನಾವು ಯಾವುದೇ ಚಟುವಟಿಕೆಯನ್ನು ಮಾಡುವುದು ಪ್ರೀತಿಪೂರ್ವಕವಾಗಿ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಮಾಡಿದೆವಪ್ಪ ಅಂದ್ರೆ ಅದನ್ನು ನಾನ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನು ಅರ್ಥಶಾಸ್ತ್ರ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ 3ನೇ ಡೆಫಿನೇಷನ್ದಾಗ. ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಅರ್ಥಶಾಸ್ತ್ರ ಹೆಂಗೆ ಪರಿಚಯ ಆಯಿತು ಅಂತೇಳಿ ಅಂದಾಗ ಸೊ ನಾವು ಮೌರ್ಯ ಸಾಮ್ರಾಜ್ಯ ಅಂಥೇಳಿ ನೀವು ಕೇಳಿರ್ಬೇಕು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿರುವಂಥ ಮಂತ್ರಿ ಆಗಿರ್ತಾರೆ ಯಾರು, ಕೌಟಿಲ್ಯರವರು. ಇವ್ರಿಗೆ 3 ಹೆಸರು ಅದಾವೆ. ಏನೇನಪ್ಪ ಅಂದ್ರೆ ಕೌಟಿಲ್ಯ, ನೆಕ್ಸ್ಟ್ ಚಾಣಕ್ಯ, ನೆಕ್ಸ್ಟ್ ಇವ್ರಿಗೆ ಇನ್ನೊಂದು ಹೆಸರಲ್ಲಿ ಕರೀತಾರೆ ಏನಪ್ಪ ಅಂದ್ರೆ ವಿಷ್ಣುಗುಪ್ತ ಅಂಥೇಳಿ ಕರೀತಾರೆ. ಎಲ್ಲರೂ ಒಂದ್ಸಲ ನಮಸ್ಕಾರ ಮಾಡಿಬಿಡ್ರಿ. ಯಾಕಪ್ಪ ಅಂದ್ರೆ ಇವರ ಕೊಡುಗೆ ನಮ್ಮ ಭಾರತೀಯ ಆರ್ಥಿಕತೆಗೆ ಭಾಳದಂತೇಳಿ ನೋಡ್ಬೋದು. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದ ಮಂತ್ರಿಯಾದಂಥ ಕೌಟಿಲ್ಯರವರು ಆ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ, ಈಗ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಂವಿಧಾನ ಯಾವ ರೀತಿ ಅದಲ್ಲ ಅದೇ ರೀತಿ ಆ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಸಂವಿಧಾನದ ರೀತಿಯಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಇವರ ಬರೆದಂತಹ ಕೃತಿ ಹೆಸರು ಅರ್ಥಶಾಸ್ತ್ರ. ಈ ಕೃತಿ ಏನು ಮಾಡ್ತದಂದ್ರೆ ಕೆಲಸ ಮಾಡ್ತದ. ಈ ಕೃತಿಯಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಇವರು ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ, ಯಾವ ಸಿದ್ಧಾಂತ, ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮೆನ್ಷನ್ ಮಾಡ್ತಾರೆ. ಸಪ್ತಾಂಗ ಸಿದ್ಧಾಂತ ಏನು ಹೇಳ್ತದಪ್ಪ ಅಂದ್ರೆ ಒಂದು ರಾಜ್ಯದಲ್ಲಿ ರಾಜ ಎನ್ನುವ ಯಾವ ರೀತಿ ಇರಬೇಕು, ಮಂತ್ರಿ ಎನ್ನುವ ಯಾವ ರೀತಿ ಇರಬೇಕು, ರಾಜ, ಮಂತ್ರಿ, ಕೋಶ, ಜನಪದ, ದುರ್ಗ, ಮಿತ್ರ ಇವೆಲ್ಲವೂ ಯಾವ ರೀತಿ ಇರಬೇಕೆನ್ನುವುದರ ಬಗ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಬರೆದಿರ್ತಾರೆ. ಇದರಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಬರೀತಾರೆ, ಲೆಕ್ಕಶಾಸ್ತ್ರದ ಬಗ್ಗೆ ಬರೀತಾರೆ, ಹಲವಾರು ವಿಷಯಗಳ ಬಗ್ಗೆ ಇವರು ಬರೆದಿರ್ತಾರೆ. ಮುಂದೇನಾಗ್ತದಂದ್ರೆ ಮೌರ್ಯ ಸಾಮ್ರಾಜ್ಯದ ಅವನತಿ, ಈಗ ಮೌರ್ಯರ ಬಗ್ಗೆ ಹೇಳ್ಕೊತೋದ್ರು ಅಂತ ಅನ್ಸ್ಬೇಕಾಗ್ತದೆ, ಬೇಡ. ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಆ ಕೃತಿ ಏನಾಗ್ತದಪ್ಪ ಅಂದ್ರೆ ಕಳೆದು ಹೋದಂಥ ಸಂದರ್ಭದಲ್ಲಿ 1909ರಲ್ಲಿ ಮೈಸೂರಿನ ಆಂಗ್ಲೋ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಆರ್ ಶಾಮಶಾಸ್ತ್ರಿ ಅನ್ನೋರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಏನು ಮಾಡ್ತದಂದ್ರೆ ಈ ಬುಕ್ ದೊರೆತಾಗ ಅವ್ರು ಏನು ಮಾಡ್ತಾರಂದ್ರೆ ಈ ಪುಸ್ತಕವನ್ನು ಅವರು ಭಾಷಾಂತರಿಸ್ತಾರೆ. ಆದರೆ ಸೊ ಈ ಕೃತಿ ಏನಾಗಿರ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಅರ್ಥಶಾಸ್ತ್ರದ ವಿಷಯಗಳನ್ನು ಒಳಗೊಂಡಿರೋದೆ, ರಾಜ್ಯಶಾಸ್ತ್ರದ ವಿಷಯಗಳನ್ನು ಒಳಗೊಂಡಿರುವುದರಿಂದ ಇವ್ರಿಗೆ ಏನು ಅನ್ನೋದಿಲ್ಲ ಅಂದ್ರೆ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀದಿಲ್ಲ. ನೋಡ್ರಿ 1776 ಇದು ಏನಪ್ಪ ಅಂದ್ರೆ ಇವ್ರಿಗಿನ ಹಿಂದಿನವರು ಅಡಮ್ ಸ್ಮಿತ್ರವರು ಫಸ್ಟಿಗೆ ರಾಷ್ಟ್ರಗಳ ಸಂಪತ್ತು ಎನ್ನುವಂತಹ ಪುಸ್ತಕ ಬರೀತಾರೆ. ವೆಲ್ತ್ ಆಫ್ ನೇಷನ್ ಎನ್ನುವಂತಹ ಪುಸ್ತಕ ಬರೀತಾರೆ. ಕ್ರಿಸ್ತಶಕ 1776ರಲ್ಲಿ ಅಡಮ್ ಸ್ಮಿತ್ರವರು ವೆಲ್ತ್ ಆಫ್ ನೇಷನ್ ಎನ್ನುವಂತಹ ಪುಸ್ತಕವನ್ನು ಬರೀತಾರೆ. ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ರಚನೆಯಾದ ಮೊದಲ ಪುಸ್ತಕ ಆಗಿರ್ತದ. ಹಾಗಾಗಿ ಇವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಆದ್ರೆ ಇವ್ರಿಗಿನ ಮೊದಲೇ ನಮ್ಮ ಕೌಟಿಲ್ಯರು ಬರೆದಿರ್ತಾರೆ. ಆದ್ರೆ ಇವರನ್ನ ಯಾಕೆ ಅರ್ಥಶಾಸ್ತ್ರ ಪಿತಾಮಹ ಎನ್ನುವುದು ಕರೀದಿಲ್ಲಪ್ಪ ಅಂದ್ರೆ ಅದರಲ್ಲಿ ಎಲ್ಲ ವಿಷಯಗಳನ್ನು ಒಳಗೊಂಡಿರುವ ಕಾರಣ ಇವರನ್ನ ಅರ್ಥಶಾಸ್ತ್ರ ಪಿತಾಮಹ ಎನ್ನುವುದರ ಬದಲಾಗಿ ನಾವೇನು ಮಾಡ್ತೀವಿ ಅಂದ್ರೆ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಅರ್ಥಶಾಸ್ತ್ರ ಪಿತಾಮಹ ಅಂದ್ರೆ ಅಡಮ್ ಸ್ಮಿತ್, ಭಾರತೀಯ ಅರ್ಥಶಾಸ್ತ್ರ ಪಿತಾಮಹ ಅಂದ್ರೆ ನಮ್ಮ ಕೌಟಿಲ್ಯರವರು ಅಂತೇಳಿ ನಾವು ಅನ್ಕೋಬೇಕು. ಮುಂದೆ ಹೋಗೋಣ. ನೆಕ್ಸ್ಟ್ ಅರ್ಥಶಾಸ್ತ್ರವನ್ನು 2 ವಿಧಗಳಾಗಿ ವಿಂಗಡಿಸ್ತಾರೆ. ಅದರಲ್ಲಿ ಒಂದನೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೇದು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ. ಇಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 2 ಪುಸ್ತಕಗಳದ, ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ,
ಸೂಕ್ಷ್ಮ ಅರ್ಥಶಾಸ್ತ್ರ ಇದರಲ್ಲಿ ಒಂದು 6 ಚಾಪ್ಟರ್ ಅದಾವ. ಎರಡನೇದೇನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ, ಇದರಲ್ಲಿ ಒಂದು 6 ಚಾಪ್ಟರ್ ಅದಾವ. ಸೊ ಎರಡು ಏನಪ್ಪ ಅಂದ್ರೆ ಈಕ್ವಲ್ ಇಂಪಾರ್ಟೆಂಟ್ ಅದಾವ. ನಾ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ ನೋಡ್ರಿ. ಒಂದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನಪ್ಪ ಅಂದ್ರೆ, ಸೂಕ್ಷ್ಮ ಅಂದ್ರೆ ಏನ್ರಿ, ಸಣ್ಣ. ಸೂಕ್ಷ್ಮ ಅಂದ್ರೆ ಸಣ್ಣ ಸಣ್ಣ ಸಣ್ಣ, ಓಕೆ. ಸೂಕ್ಷ್ಮ ಅಂದ್ರೆ ಸಣ್ಣ, ಹಾಗಾಗಿ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಂದ್ರೆ ದೊಡ್ಡದ ಅರ್ಥಶಾಸ್ತ್ರ ಎನ್ನುವುದು ಅದನ್ನು ನಾವೇನು ಮಾಡ್ತೀವಿ ಅಂದ್ರೆ ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡ್ತೀವಿ. ಸಣ್ಣ ಸಣ್ಣ ತುಣುಕುಗಳನ್ನಾಗಿ ಒಡೆದು ಅಧ್ಯಯನ ಮಾಡಿದೀವಪ್ಪ ಅಂದ್ರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ವಿಶೇಷ ಕೊಡುಗೆಯನ್ನು ಯಾರು ಕೊಟ್ಟಿರ್ತಾರಪ್ಪ ಅಂದ್ರೆ ಅಡಮ್ ಸ್ಮಿತ್ ಅವರು ಕೊಡ್ತಾರೆ. ಹಾಗಾಗಿ ಇವರನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಈ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಇನ್ನು ಮುಂದೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಜಸ್ಟ್ ಇಲ್ಲಿ ಬ್ರೀಫಾಗಿ ನೋಡೋಣ ಅಂತ. ಉದಾಹರಣೆ, ಒಬ್ಬ ವ್ಯಕ್ತಿಗೆ ಏನಿರುತ್ತಲ್ಲ ಬೇಡಿಕೆ, ಇದು ಸಣ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡುವಂಥದ್ದು, ಹಾಗಾಗಿ ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ಒಬ್ಬ ವ್ಯಕ್ತಿಯ ಪೂರೈಕೆ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ತುಷ್ಟಿಗುಣ ಆಗಿರ್ಬೋದು, ಇವೆಲ್ಲವೂ ಏನಪ್ಪ ಆಗ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಆಗ್ತದೆ. ಮುಂತಾದವುಗಳು ಬರ್ತವೆ. ETC, ಸೊ ಎಂಡ್ ಆಫ್ ಥಿಂಕಿಂಗ್ ಕೆಪಾಸಿಟಿ, ಮತ್ತು ನೀವು ಎಂಡ್ ಆಫ್ ಟೀಚಿಂಗ್ ಕೆಪಾಸಿಟಿ ಅನ್ನಬಾರ್ದು, ಓಕೆ. ETC ಅಂದ್ರೆ ಎಂಡ್ ಆಫ್ ಥಿಂಕಿಂಗ್ ಕೆಪಾಸಿಟಿ ಅಂತೇಳಿ ನೋಡ್ಕೋಬೇಕು. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ನಮಗೆ ಕ್ಲಿಯರ್ ಆಯಿತು. ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡ್ತೀವಿ, ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ, ಓಕೆ. ನೆಕ್ಸ್ಟ್ ಪಾರ್ಟ್ ಎರಡನೇದು B ಏನದಪ್ಪ ಅಂದ್ರೆ, ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಮಗೆ ಆಗಲೇ ಹೇಳ್ದಂಗೆ 6 ಚಾಪ್ಟರ್ಗಳು ಬರ್ತವೆ. ಸೊ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅರ್ಥಶಾಸ್ತ್ರದ ಪರಿಚಯ, ಇಲ್ಲಿ ಅರ್ಥಶಾಸ್ತ್ರದ ಬೇಸಿಕ್ ಏನೇನದಾವೆಲ್ಲವೂ ಇರ್ತಾವೆ. ನೆಕ್ಸ್ಟ್ ಅನುಭೋಗೀಯ ವರ್ತನಾ ಸಿದ್ಧಾಂತ, 2ನೇ ಅಧ್ಯಾಯ. ಸೊ ಅನುಭೋಗೀಯ ವರ್ತನಾ ಸಿದ್ಧಾಂತ, ಇಲ್ಲಿ ತುಷ್ಟಿಗುಣ ಮತ್ತು ಔದಾಸೀನ್ಯ ವಕ್ರರೇಖೆಗಳ ಸಿದ್ಧಾಂತ ಎನ್ನುವಂಥದ್ದು 2 ಕಾನ್ಸೆಪ್ಟ್ಗಳು ಬರ್ತಾವೆ. ನೆಕ್ಸ್ಟ್ ಇಲ್ಲಿ 3ನೇ ಚಾಪ್ಟರಲ್ಲಿ ಉತ್ಪಾದನೆ ಮತ್ತು ವೆಚ್ಚ. ಸೊ ಉತ್ಪಾದನೆ ಬಗ್ಗೆ ನಾವು ಪೂರಾ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ವೆಚ್ಚಗಳ ಬಗ್ಗೆ ನಾವಿಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇಲ್ಲಿ ಮಾರುಕಟ್ಟೆ ಬಗ್ಗೆ ಒಂದು ಪರಿಪೂರ್ಣ ಪೈಪೋಟಿ ಹೊಂದಿರುವಂಥ ಮಾರುಕಟ್ಟೆ ಯಾವ ರೀತಿ ವರ್ತಿಸ್ತದೆ ಅನ್ನೋದರ ಬಗ್ಗೆ ಈ 4ನೇ ಅಧ್ಯಾಯದಲ್ಲಿ ನಾವು ಕಲಿತೀವಿ. 5ನೇ ಅಧ್ಯಾಯದಲ್ಲಿ ಮಾರುಕಟ್ಟೆಯ ಸಮತೋಲನ ಎನ್ನುವಂಥ ಅಧ್ಯಾಯದಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಯಾವಾಗ ಈಕ್ವಲ್ ಇರ್ತಾವ ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾರುಕಟ್ಟೆ ಸಮತೋಲನದಲ್ಲಿ ಸ್ಟಡಿ ಮಾಡ್ತೀವಿ. 6ನೇ ಚಾಪ್ಟರ್ ಪೈಪೋಟಿ ರಹಿತ ಮಾರುಕಟ್ಟೆಗಳು ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು. ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅನ್ನುವಂಥ ಚಾಪ್ಟರನ್ನು ತೆಗೆದು ಹಾಕಿದ್ದಾರೆ. ಬಟ್ ನಾವು ನಾಲೆಜ್ ಪರ್ಪಸ್ ಆಗಿ ನಾವು ಇದನ್ನು ಕೊನೆಯಲ್ಲಿ ಬ್ರೀಫ್ ಆಗಿ ಏನು ಮಾಡೋಣಪ್ಪ ಅಂದ್ರೆ ನಾವು ತಿಳ್ಕೊಳ್ಳೋಣ, ಓಕೆ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ, ನಿಮ್ಮ 2ನೇ ಬುಕ್. ಸೊ ಅಲ್ಲಿ ನಾವು ಅರ್ಥಶಾಸ್ತ್ರವನ್ನು ಸೂಕ್ಷ್ಮದಲ್ಲಿ ನೋಡಿದಾಗ ಅರ್ಥಶಾಸ್ತ್ರವನ್ನು ಹೆಂಗೆ ನೋಡಿದ್ದೀವಿ, ಸಣ್ಣ ಘಟಕಗಳನ್ನಾಗಿ ಅಧ್ಯಯನ ಮಾಡಿದ್ದೀವಿ. ಬಟ್ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಎನ್ನುವರು. ಅರ್ಥಶಾಸ್ತ್ರವನ್ನು 2ನೇ ಪಾಯಿಂಟ್ ಅಲ್ಲೇ ನೋಡ್ರಿ, ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರೀತಾರೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟವರು JM ಕೇನ್ಸ್ ಅವರು ಆಗಿರೋದ್ರಿಂದ ಇವರನ್ನು ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕೂಡ ನಾವು ಕರಿತೀವಿ. ಇಲ್ಲಿ ರಾಷ್ಟ್ರೀಯ ಆದಾಯ ಬರ್ಬೋದು, ಸಾಣದಿಲ್ಲ ರಾಷ್ಟ್ರೀಯ ಆದಾಯ, ಇಡೀ ರಾಷ್ಟ್ರದ ಪೂರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. 2ನೇದು ವಿದೇಶಿ ವ್ಯಾಪಾರ ಅಂದ್ರೆ ನಾವು ಎಷ್ಟು ದೇಶಗಳೊಂದಿಗೆ ಮಾಡ್ತೀವಿ ಎಲ್ಲವೂ ಕೂಡ ವಿದೇಶಿ ವ್ಯಾಪಾರದಲ್ಲಿ ಬರ್ತದೆ. ನೆಕ್ಸ್ಟ್ ಸಂದಾಯ ಬಾಕಿ ಇರ್ಬೋದು, ಮುಂತಾದವುಗಳು ಇನ್ನೂ ಹಲವಾರು ವಿಷಯಗಳು ಬರ್ತಾವೆ, ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಸಣ್ಣ ಘಟನೆಗಳ ಕುರಿತು ಅಧ್ಯಯನ ಮಾಡುವುದು. ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಸಮಗ್ರ ದೃಷ್ಟಿಕೋನದಿಂದ ಅಥವಾ ವಿಶಾಲ ದೃಷ್ಟಿಕೋನದಿಂದ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು 6 ಚಾಪ್ಟರ್ಗಳು ನಮಗೆ ಬರ್ತಾವೆ. ಸೊ ಒಂದೇದು ಪೀಠಿಕೆ, ಇದನ್ನು ಸಣ್ಣ ಚಾಪ್ಟರ್ ಅದ. ನೆಕ್ಸ್ಟ್ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಸೊ ಇದು CET ದೃಷ್ಟಿಯಿಂದ ಇಂಪಾರ್ಟೆಂಟ್. ನೆಕ್ಸ್ಟ್ ಹಣ ಮತ್ತು ಬ್ಯಾಂಕಿಂಗ್, ಇದು ಕೂಡ CET ದೃಷ್ಟಿಯಿಂದ ಇಂಪಾರ್ಟೆಂಟ್, ಸಂಪೂರ್ಣವಾಗಿ ಡೀಟೇಲ್ ಆಗಿ ಬರ್ತದೆ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ, ಸೊ ಇವು ಕೂಡ ಎಲ್ಲ ಚಾಪ್ಟರ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರ, ನೀವು ಬಜೆಟ್ ಅಂತಿರಲ್ಲ, ಸೊ ಆ ಬಜೆಟ್ ಕೂಡ ಏನಾಗ್ತದೆ ಅಂದ್ರೆ ನಿಮಗೆ ಸಿಲೆಬಸ್ ಸಿಗೋದು. ಲಾಸ್ಟ್ನೇದು ಏನಪ್ಪ ಅಂದ್ರೆ ಮುಕ್ತ ಆರ್ಥಿಕತೆ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಬರ್ತದೆ. ಈ ಚಾಪ್ಟರ್ನಲ್ಲಿ ಕೆಲವೊಂದೆರಡು ಪಾಯಿಂಟ್ಗಳನ್ನು ಮಾತ್ರ ತೆಗೆದಿದ್ದಾರೆ. ಸೊ ಒಟ್ಟಾರೆಯಾಗಿ ನಿಮ್ಮ ಸಿಲೆಬಸ್ನಲ್ಲಿ ಏನಾಗ್ತದಪ್ಪ ಅಂದ್ರೆ ಇಷ್ಟು ನಮಗೆ ಕಂಡು ಬರ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 6 ಚಾಪ್ಟರ್ಗಳು: ಅರ್ಥಶಾಸ್ತ್ರದ ಪರಿಚಯ, ಅನುಭೋಗೀಯ ವರ್ತನಾ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ನೆಕ್ಸ್ಟ್ ಮಾರುಕಟ್ಟೆ ಸಮತೋಲನ, ಇಲ್ಲಿ 5 ಚಾಪ್ಟರ್. ಸೊ ನೆಕ್ಸ್ಟ್ ಸಮಗ್ರದಲ್ಲಿ 6 ಚಾಪ್ಟರ್ ಬರುವುದನ್ನು ನೋಡ್ತೀವಿ. ಇವೆಲ್ಲವನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಮುಂದಿನ ಕ್ಲಾಸ್ನಲ್ಲಿ ಒಂದೊಂದಾಗಿ ನಾವೇನು ಮಾಡೋಣಪ್ಪ ಅಂದ್ರೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.